ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡಾನೇ ಹೇಳ್ತಾ ಇರುವುದು. ಅದಕ್ಕಾಗಿ 4,000 ರೂಪಾಯಿಯನ್ನು ಯಾರಿಗೆ ಜಮಾವಣೆ ಆಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಮಹಿಳೆಯರಿಗೆ, ಏಕೆಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಸರ್ ನಮಗೂ ಬಂದಿಲ್ಲ ಸರ್, ಯಾವಾಗ ಬರುತ್ತದೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಹೀಗಾಗಿ ನೀವು ನೋಡಬಹುದು, ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಇರ್ತೀನಿ. 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ, ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ನೋಡಿ ಸ್ನೇಹಿತರೆ, ನಿಮಗೆ ಮೊದಲನೇದಾಗಿ ನಾನು ಹೇಳುವುದಾದ್ರೆ, ನಮ್ಮ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ರಿಪೋರ್ಟರ್ ಕೇಳಿರುವ ಹಾಗೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಇದು ನಾವು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣವನ್ನು ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಜಮಾವಣೆ ಮಾಡಿದ್ದೀವಿ. ಆದರೆ ಇಲ್ಲಿ ಅವರು ಕೂಡ ಹೇಳಿದ್ದಾರೆ 11ನೇ ಕಂತಿನ ಹಣ 2,000 ರೂಪಾಯಿ ಮತ್ತು 12ನೇ ಕಂತಿನ ಹಣ 2,000 ರೂಪಾಯಿ ಟೋಟಲ್ ಆಗಿ ನಾವು 4,000 ರೂಪಾಯಿ ಹಣಗಳನ್ನು ಬಿಡುಗಡೆ ಮಾಡಿದ್ದೇವೆ. ಆದರೆ ಮಹಿಳೆಯರ ಖಾತೆಗಳಿಗೆ ಇನ್ನೂ ಹಣವನ್ನು ಹೋಗಿಲ್ಲ ಅಂತ. ಏಕೆ ಅಂದ್ರೆ ತಾಂತ್ರಿಕ ಸಮಸ್ಯೆಗಳಿಂದ ಹಣವನ್ನು ಹೋಗಿಲ್ಲ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಮತ್ತು ಒಬ್ಬೊಬ್ಬರು ಟೆಕ್ನಿಕಲ್ ಇಶ್ಯೂ ಇರುವುದರಿಂದ ಹಣವನ್ನು ಹೋಗಿಲ್ಲ ಅಂತ ಇನ್ನೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಒಂದು ಪ್ರಕಾರವನ್ನು ನೀಡಿದ್ದಾರೆ. ಏನೆಂದರೆ ಇಲ್ಲಿ ನಾವು ಕರ್ನಾಟಕದಲ್ಲಿ ಇರುವಂತಹ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೆ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಕೂಡ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಆದರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದ ಕೂಡ ಈಗಾಗಲೇ 30% ಮಹಿಳೆಯರ ಖಾತೆಗಳಿಗೆ ಹಣವನ್ನು ಹೋಗಿದೆ. ಆದರೆ ಉಳಿದ ಮಹಿಳೆಯರ ಖಾತೆಗಳಿಗೂ ಕೂಡ ಹಣವನ್ನು ಇನ್ನೂ ಹೋಗಿಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕಾಗಿ ಈಗಾಗಲೇ ಗೃಹಲಕ್ಷ್ಮಿ ಮಹಿಳೆಯರು ಕೂಡ ನೀವು ಒಂದು ಕೆಲಸವನ್ನು ಮಾಡಬೇಕು. ಏನು ಅಂತ ಹೇಳುವುದಾದ್ರೆ, ನಿಮಗೂ ಕೂಡ ಹಣವನ್ನು ಬರಬೇಕಾದರೆ ನೀವು ಕೂಡ 4,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕಾದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಸೀಡಿಂಗ್ ಆಗಿದೆಯಾ ಇಲ್ವಾ ಅಂತ ಇನ್ನೊಂದು ಸಲ ನೀವು ಚೆಕ್ ಮಾಡಿಸಿಕೊಂಡು ಬನ್ನಿ. ಏಕೆಂದರೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಸೀಡಿಂಗ್ ಆಗಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬರುವುದು ನಿಲ್ಲುತ್ತದೆ. ಅದಕ್ಕಾಗಿ ಪ್ರತಿಯೊಂದು ಮಹಿಳೆಯರು ಕೂಡ ನೀವು ನಾನು ಹೇಳಿದ ಈ ಕೆಲಸವನ್ನು ನೀವು ಮಾಡಿ, ನಿಮಗೂ ಕೂಡ 4,000 ರೂಪಾಯಿ ಹಣವನ್ನು ಬಂದೇ ಬರುತ್ತದೆ. ಸ್ನೇಹಿತರೆ ಈ ಮಿಸ್ಟೇಕ್ ಅನ್ನು ನೀವು ಮಾಡಬೇಡಿ, ಇಲ್ಲವಾದರೆ ನಿಮಗೂ ಕೂಡ ಹಣವನ್ನು ಬರುವ ಚಾನ್ಸ್ ಕೂಡ ಇರುವುದಿಲ್ಲ ಅಂತ ನಾನು ತಿಳಿಸುತ್ತೇನೆ. ಮತ್ತು ಈಗಾಗಲೇ ಕೂಡ ಹಣವನ್ನು ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗಿದೆ. ಆದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ 30ರಿಂದ 40% ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಆಗಿದೆ ಅಂತೆ ಮತ್ತು ಇನ್ನು 60ರಿಂದ 70% ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇನ್ನು ಮುಂದೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಪ್ರತಿಯೊಂದು ಮಹಿಳೆಯರು ಕೂಡ ನೀವು ನಿಮ್ಮ ಪಾಸ್ಬುಕ್ ಅನ್ನು ಕೂಡ ಒಂದು ಸಲ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ. ಏಕೆಂದರೆ ಹಣವನ್ನು ಜಮಾವಣೆ ಆಗಿರುತ್ತದೆ, ಆದರೆ ನಿಮಗೆ ಗೊತ್ತೇ ಇರುವುದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಮಹಿಳೆಯರು ಕೂಡ ಪಾಸ್ಬುಕ್ ಅನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಮತ್ತು ನಿಮಗೂ ಕೂಡ ಹಣವನ್ನು ಬಂದೇ ಬರುತ್ತದೆ. ನೋಡಿ, ನಿಮಗೆ ಹಣವನ್ನು ಬಂದಿದ್ದರೆ ಸರ್ ನಮಗೆ ಹಣವನ್ನು ಬಂದಿದೆ ಅಂತ ಕಮೆಂಟ್ ಮಾಡಿ, ಮುಂದೆ ನಿಮ್ಮ ಜಿಲ್ಲೆಯ ಹೆಸರು ಕೂಡ ಹಾಕಿ. ಏಕೆಂದರೆ ಬೇರೆಯವರು ವಿಡಿಯೋನ ನೋಡುವಾಗ ಅವರಿಗೂ ಕೂಡ ಹಣವನ್ನು ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತದೆ. ಸ್ನೇಹಿತರೆ, ಈಗಾಗಲೇ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಹಣವನ್ನು ಬಿಡುಗಡೆ ಆಗಿದೆ ಅಂತೆ. ನಿಮಗೂ ಕೂಡ ಹಣವನ್ನು ಬೇಗನೆ ಬಿಡುಗಡೆ ಆಗುತ್ತದೆ. ನೋಡಿ, ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನೀವೇನಾದ್ರೂ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.